ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಂತಂದರೆ ಕ್ಯಾರೆಟ್ ಹಲ್ವನ್ನ ಮಾಡೋದು. ಕ್ಯಾರೆಟ್ ಹಲ್ವಕ್ಕೆ ಫ್ರೆಶ್ ಆಗಿರೋಂಥ ಕ್ಯಾರೆಟ್ ಸಿಕ್ಕಿತ್ತು. ಮೊದಲಿಗೆ ಕ್ಯಾರೆಟನ್ನು ಹೀಗೆ ತುರ್ಕೋಬೇಕು. ತುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಈಗ ಕ್ಯಾರೆಟ್ ಹಲ್ವಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ. ಹೀಗೆ ತುರಿದಿರುವ ಕ್ಯಾರೆಟು, ನೆಕ್ಸ್ಟು ತುಪ್ಪ. ನಾನು ಇಲ್ಲಿ ಒಂದು ಬೌಲು ತುಂಬ ಸಕ್ಕರೆನ ತೊಗೊಂಡಿದ್ದೀನಿ. ಅರ್ಧ KG ಕ್ಯಾರೆಟ್ ತೊಗೊಂಡಿದ್ದೀನಿ. ಮತ್ತು ಅರ್ಧ ಲೀಟರ್ ಹಾಲು, ಪಾಕೆಟ್ ಹಾಲೇ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ಬಳಸ್ಬೋದು. ಮತ್ತು ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ ಮತ್ತು ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೀನಿ. ಹೀಗೆ ಹೇಗೆ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಹೀಗೆ ಒಂದು ಸ್ಟವ್ ಹಚ್ಚಿ ಒಂದು ಪಾತ್ರೆಯನ್ನು ಇಡಬೇಕು. ದಪ್ಪ ತಳದ ಪಾತ್ರೆಯನ್ನು ಯೂಸ್ ಮಾಡಬೇಕು. ನಾನಿಲ್ಲಿ ಕುಕ್ಕರೇ ಯೂಸ್ ಮಾಡಿದ್ದೀನಿ, ಯಾಕೆಂದರೆ ಕುಕ್ಕರ್ ಸ್ವಲ್ಪ ತಿಕ್ಕಾಗಿರುತ್ತೆ. ಅದರಿಂದ ನಾನು ಇದಕ್ಕೆ ಮೊದಲಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆಗೂ ತುಪ್ಪನಾದರೂ ಕೂಡ ಯೂಸ್ ಮಾಡ್ಬೋದು. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹುರಿಬೇಕು. ಈಗ ನಾನು ಮೊದಲಿಗೆ ಬಾದಾಮಿ ಮತ್ತು ಹೀಗೆ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಉಂಡುಂಡೆ ಹಾಕ್ತಾಯಿಲ್ಲ, ಯಾಕೆ ಅಂದರೆ ನಾವು ತಿನ್ನುವ ಪ್ರತಿ ತುತ್ತಲು ಸಿಗುತ್ತೆ ಅಂತ. ಹೀಗೆ ಗೋಡಂಬಿ ಮತ್ತು ಬಾದಾಮಿಯನ್ನು ಸ್ವಲ್ಪ ಲೈಟಾಗಿ ಬ್ರೌನ್ ಬರೋ ತನಕ ಹುರಿಬೇಕಾಗುತ್ತೆ. ಅದಾದಮೇಲೆ ಅದು ಸ್ವಲ್ಪ ಬ್ರೌನ್ ಆದಮೇಲೆ ಇದು ದ್ರಾಕ್ಷಿನ ಸೇರಿಸ್ಕೋಬೇಕು. ದ್ರಾಕ್ಷಿನ ಸೇರಿಸ್ಕೊಂಡು ಈಗ ಮೂರನ್ನು ಕೂಡ ಚೆನ್ನಾಗಿ ಹುರಿಬೇಕಾಗುತ್ತೆ. ಅಂದರೆ ಉರಿನ ಯಾವಾಗಲೂ ಕಡಿಮೆನೇ ಇಟ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮು ಜಾಸ್ತಿ ಉರಿಯನ್ನು ಇಡಬಾರ್ದು. ಜಾಸ್ತಿ ಇಟ್ಬಿಟ್ರೆ ಸೀದೋಗಿಬಿಡುತ್ತೆ, ಅದು ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ಬ್ಲ್ಯಾಕ್ ಆಗಿ ಹೋಗುತ್ತೆ. ಅದರಿಂದ ನೀವು ಯಾವಾಗಲೂ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ನೀವು ಇಟ್ಕೊಂಡು ಹುರಿಬೇಕು. ಆಮೇಲೆ ತುಂಬ ಬ್ಲ್ಯಾಕ್ ಆಗಿಬಿಟ್ರೆ ಅದು ಟೇಸ್ಟು ಹೊರಟೋಗುತ್ತೆ. ಗೋಲ್ಡಿಶ್ ಕಲರ್ ಬರಬೇಕು. ನೋಡ್ರಿ ಇಲ್ಲಿ ನಾನು ಹೇಗೆ ಹುರಿತಾ ಇದ್ದೀನಿ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ಬರಬೇಕು. ಅದಕ್ಕೆ ನಾನು ಹೇಳಿದ್ದು ದಪ್ಪ ತಳದ ಪಾತ್ರೆನ ಯೂಸ್ ಮಾಡಬೇಕು. ಅದೇ ತೆಳುಗಿರೋದು ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ತಳ ಹಿಡಿದ್ಬಿಡುತ್ತೆ ಮತ್ತು ಬೇಗ ಬರ್ನ್ ಆಗಿಬಿಡುತ್ತೆ. ಒಳಗಡೆ ಇರುವಂಥ ವಸ್ತುಗಳು ಬೇಗ ಸೀದೋಗ್ಬಿಡುತ್ತೆ. ಅದರಿಂದ ಈಗ ನಾನು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಹುರಿದಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಸಪ್ರೇಟು ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಎತ್ತಿಟ್ಕೋಬೇಕು. ಪಕ್ಕಕ್ಕೆ ಎತ್ತಿಟ್ಕೋಬೇಕು. ನೀವು ಇದನ್ನು ತುಪ್ಪದಲ್ಲಾದರೂ ಕೂಡ ಹುರಿಬಹುದು. ನಾನಿಲ್ಲಿ ಎಣ್ಣೆ ಹಾಕಿದ್ದೆ. ನೆಕ್ಸ್ಟ್ ಇದಕ್ಕೆ ತುರಿದಿರುವಂಥ ಕ್ಯಾರೆಟನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಅರ್ಧ KG ಕ್ಯಾರೆಟನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಇದು ಕ್ವಾಂಟಿಟಿಗೆ ನಿಮಗೆ ತಕ್ಕಂತೆ ನೀವು ಏನು ಮಾಡ್ಬೋದು, ಜಾಸ್ತಿಯನ್ನು ಯೂಸ್ ಮಾಡ್ಬೋದು ಅಥವಾ ಕಡಿಮೆನೂ ಕೂಡ ಯೂಸ್ ಮಾಡ್ಕೋಬೋದು. ಹೀಗೆ ಎಲ್ಲನೂ ಕುಕ್ಕರ್ಗೆ ಹಾಕಿ ಇದನ್ನು ಏನು ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಗುತ್ತೆ. ಅಂದರೆ ಬಾಡಿಸ್ಬೇಕು, ಚೆನ್ನಾಗಿ ಬಾಡಿಸ್ಬೇಕು. ಇದರಲ್ಲಿ ಇರುವಂತಹ ಹಸಿ ಸ್ಮೆಲ್ಲು, ರಾ ಸ್ಮೆಲ್ಲು ಎಲ್ಲ ಹೊರಟೋಗಬೇಕು. ಕ್ಯಾರೆಟಲ್ಲಿರುವಂತಹ ನೀರಂಶ ಎಲ್ಲ ಕುಗ್ಗಬೇಕು. ಆ ರೀತಿಯಾಗಿ ನಾವು ಇದನ್ನು ಹುರಿಬೇಕು. ಅಂದರೆ ಬಾಡಿಸ್ಬೇಕು, ಚೆನ್ನಾಗಿ ಬಾಡಿಸ್ಬೇಕು. ನೋಡಿ, ಈ ರೀತಿಯಾಗಿ ಬಾಡಿಸ್ಬೇಕು. ಯಾವುದೇ ರೀತಿ ಜಾಸ್ತಿ ಫ್ಲೇಮನ್ನು ಇಟ್ಕೊಂಡು ತಳ ಒತ್ತೋ ರೀತಿಯಾಗಿ ಮಾಡಬೇಡಿ. ಇದರಿಂದ ಟೇಸ್ಟು ಹಾಳಾಗುತ್ತೆ ಮತ್ತು ಏನು ಮಾಡುತ್ತೆ, ಕ್ಯಾರೆಟು ಬೇಗ ಕೆಳಗಡೆ ಸೀದ್ಬಿಡುತ್ತೆ. ಈಗ ಒತ್ತುತ್ತಾ ಇದ್ದರೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಅಥವಾ ನೀವು ತುಪ್ಪನಾದರೂ ಸೇರಿಸ್ಬೋದು. ನೆಕ್ಸ್ಟ್ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ. ಅಂದರೆ ಅದು ಚೆನ್ನಾಗಿ ಬೆಂದಾದಮೇಲೆ ನೀವು ಹಾಲನ್ನು ಸೇರಿಸ್ಕೋಬೇಕು. ಅದು ಟೇಸ್ಟ್ ಬರೋದೇ ನಾವು ಅದನ್ನು ಹೇಗೆ ಬಾಡಿಸ್ತೀವಿ ಅನ್ನೋದ್ರ ಮೇಲೆ. ಈಗ ಹಾಕಿರುವಂಥ ಹಾಲೇನಿದೆ ಇದೆಲ್ಲ ಏನಾಗಬೇಕು, ಫುಲ್ಲು ಡ್ರೈ ಆಗಬೇಕು. ಆ ರೀತಿಯಾಗಿ ಮತ್ತೆ ನಾವು ಇದನ್ನು ಏನು ಮಾಡ್ಕೋಬೇಕಾಗುತ್ತೆ, ಕುದಿಸ್ಕೋಬೇಕಾಗುತ್ತೆ. ಫಸ್ಟು ನೀಟಾಗಿ ಎಲ್ಲನೂ ರಾ ಸ್ಮೆಲ್ಲು, ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ್ಮೇಲೆ ಕೈಯಲ್ಲಿ ಇಸ್ಕಿ ನೋಡಬೇಕು. ಬೇಕಿದ್ರೆ ನೀವು ಇಸ್ಕಿ ನೋಡಿ ಅದು ಚೆನ್ನಾಗಿ ಬಾಡಿದೆ ಅಂತ ಅಂದಾಗ ಹಾಲನ್ನು ಸೇರಿಸ್ಕೊಂಡು ಈ ಹಾಲೆಲ್ಲ ಚೆನ್ನಾಗಿ ಕುದಿಬೇಕು.
ಕುದ್ದು ಏನಾಗಬೇಕು ಅಂತಂದರೆ ಫುಲ್ಲು ಆ ಕ್ಯಾರೆಟ್ಗೆ ಚೆನ್ನಾಗಿ ಹೊತ್ಕೋಬೇಕು. ಆ ರೀತಿಯಾಗಿ ನೀವು ಏನು ಮಾಡಬೇಕು, ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೀವು ಇದಕ್ಕೆ ಇದೇ ಟೈಮಲ್ಲಿ ನೀವು ಕಂಡೆನ್ಸ್ ಮಿಲ್ಕ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕಂಡೆನ್ಸ್ ಮಿಲ್ಕು ಮತ್ತು ಕೋವಾವನ್ನು ಯೂಸ್ ಮಾಡಿಲ್ಲ. ಕೋವಾ ಅಥವಾ ಕಂಡೆನ್ಸ್ ಮಿಲ್ಕ್ ಎರಡನ್ನೂ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿಲ್ಲ, ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಫ್ಯಾಟಿ ಇರುತ್ತೆ ಅಂತ. ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಬೌಲ್ ಸಕ್ಕರೆ, ಅದು ಹಾಲೆಲ್ಲ ಫುಲ್ಲು ಏನಾಯಿತು, ಹಾಲೆಲ್ಲ ಫುಲ್ಲು ಎಲ್ಲ ಇದಕ್ಕೆ ಹಿಡಿದ್ಮೇಲೆ, ಕ್ಯಾರೆಟ್ಗೆ ಹಿಡಿದ್ಮೇಲೆ ನಾನು ಈಗ ಹಾಲನ್ನು ಸೇರಿಸ್ಕೊಂಡಿದ್ದೀನಿ, ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಬೌಲ್ ಸಕ್ಕರೆಯನ್ನು ಯೂಸ್ ಮಾಡಿದ್ದೀನಿ ನಾನು. ಈಗ ಏನು ಮಾಡಬೇಕಂತ ಅಂದರೆ ಆ ಸಕ್ಕರೆ ಎಲ್ಲ ಕರಗಿ ಮತ್ತೆ ಅಷ್ಟು ಗಟ್ಟಿಯಾಗಿದ್ದು ಮತ್ತೆ ತೆಳು ಆಗುತ್ತೆ. ನೋಡ್ತಾ ಇದ್ದೀರಾ, ಈಗ ತೆಳು ಆಗುತ್ತೆ. ನೋಡಿ ಹೇಗೆ ತೆಳುವಾಯಿತು. ಹೀಗೆ ತೆಳುವಾಗುತ್ತೆ, ಆಮೇಲೆ ಮತ್ತೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಮಾಡಬೇಕು. ಎಷ್ಟು ಹದವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಮನೆಯಲ್ಲಿ ತುಂಬ ಜನ ಲೈಕ್ ಮಾಡ್ತಾರೆ ಅಂತ ಅಂದರೆ ನಮ್ಮ ಮಗ, ನಮ್ಮ ಮನೆಯವರು ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಆಗಿದ್ರು ಕೂಡ, ಈಗ ಅಡುಗೆ ಕಲಿತಾ ಇದ್ದರೂ ಕೂಡ ಸ್ವೀಟ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋಂಗಿಲ್ಲ. ಈ ವಿಡಿಯೋವನ್ನು ನೋಡೋದ್ರಿಂದ ನೀವು ಆರಾಮಾಗಿ ಕ್ಯಾರೆಟ್ ಹಲ್ವವನ್ನು ಮಾಡಿಕೊಂಡು ತಿನ್ಬೋದು. ಮತ್ತು ಹೆಲ್ದಿನೂ ಕೂಡ ಇರುತ್ತೆ. ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಒಳ್ಳೆಯದಿರುತ್ತೆ, ಕಣ್ಣಿಗೆ ಎಲ್ಲ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಹೊತ್ತು ಏನು ಮಾಡಬೇಕು, ಸಕ್ಕರೆಯಲ್ಲಿ ಬಾಡಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಆಗಿದೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ವ ನಿಮಗೆ, ಎಷ್ಟು ಚೆನ್ನಾಗಿದೆ. ವಾವ್. ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಚೆನ್ನಾಗಿ ಬಂದ ಮೇಲೆ ನಾವು ಲೋ ಫ್ಲೇಮನ್ನು ಇಟ್ಕೊಂಡು ಇದನ್ನು ಇನ್ನು ಸ್ವಲ್ಪ ಹೊತ್ತು ಇನ್ನೊಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಕ್ಯಾರೆಟು ಒಂದು ಸ್ಟ್ರೈಟಾಗಿ ಕಾಣಲೇಬಾರ್ದು. ತುರಿದಿರುವಂಥ ಇವೇನಿರ್ತವೆ ಅವು ಒಂದು ಕೂಡ ಸ್ಟ್ರೈಟಾಗಿ ಕಾಣಬಾರ್ದು. ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಿ ಹೋಗಿರಬೇಕು. ಮತ್ತು ಸಕ್ಕರೆ ಜೊತೆ ಹಾಲಿನ ಜೊತೆ ಸಮ ಪ್ರಮಾಣದಲ್ಲಿ ಹೊಂದ್ಕೊಂಡಿರಬೇಕು. ಈಗ ನಾವು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಬೇಕಾಗುತ್ತೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿ. ಈಗ ನೋಡಿ, ಅಲ್ಲಿ ನೀರು ಬಿಡ್ತಾ ಉಂಟು, ಸಕ್ಕರೆ ಅಂಶ ಎಲ್ಲ ನೀರು ಬಿಡ್ತಾ ಇದೆ. ಅದಾದಮೇಲೆ ಮತ್ತೆ ಅದು ಗಟ್ಟಿಯಾಗುತ್ತೆ. ಮೊದಲೇ ಸಕ್ಕರೆಯನ್ನು ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗ್ಬೇಡಿ. ಹಾಲೆಲ್ಲ ಫುಲ್ಲು ಡ್ರೈ ಆದಮೇಲೆ ಸಕ್ಕರೆ ಹಾಕಬೇಕು. ಅದರಿಂದ ಒಂಥರ ಶೈನಿಂಗ್ ಬರುತ್ತೆ. ಇದರಲ್ಲಿ ಕ್ಯಾರೆಟ್ ಹಲ್ವದಲ್ಲಿ ಮೇಲೆ ಒಂಥರ ಹೊಳಪಿರುತ್ತೆ, ಶೈನಿಂಗ್ ಬರುತ್ತೆ, ಒಂದು ಸ್ಟ್ರಚರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸ್ಮೂತಿಯಾಗಿ ಬರುತ್ತೆ. ಈ ರೀತಿಯಾಗಿ ಕೈ ಆಡ್ಕೊಳ್ಳಿ. ನೋಡಿ, ಈಗ ನಾನು ಹೇಳಿಲ್ವ ನಿಮಗೆ, ಗಟ್ಟಿ ಆಯ್ತಾ ಇದೆ. ಈಗ ಇದಕ್ಕೆ ನಾವು ಏನು ಮಾಡ್ಬೋದು, ಈಗ ಮೊದಲು ಹುರಿದಿಟ್ಟಿದ್ವಲ್ಲ ಡ್ರೈ ಫ್ರೂಟ್ಸ್ಗಳು, ಅವುಗಳನ್ನು ಸೇರಿಸ್ಕೋಬೇಕು. ನನಗೆ ಈ ವಿಡಿಯೋ ಮಾಡಿರೋದ್ರಿಂದ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿರ್ತೀನಿ. ಮತ್ತು ಇದರಲ್ಲಿ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಬಟನ್ ಹಾಕೋದು ನನಗೆ ಅದು ಅಷ್ಟು ಇನ್ನೂ ಎಡಿಟಿಂಗ್ ಆಗಿ ಗೊತ್ತಾಗಿಲ್ಲ. ನಿಮಗೆ ಯಾರಿಗಾರು ಗೊತ್ತಿದ್ದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದರಿಂದ ನನಗೆ ತುಂಬ ಉಪಯೋಗ ಆಗುತ್ತೆ. ಯಾಕೆಂದರೆ ನಾನೀಗ ಬಿಗಿನರ್ಸ್ ಇದ್ದೀನಿ, ಅಂದರೆ ನಾನು ಕಲಿತಾ ಇದ್ದೀನಿ. ಎಡಿಟಿಂಗ್ ಎಲ್ಲ ನನಗಿನ್ನೂ ಅಷ್ಟು ಫುಲ್ ಪರ್ಫೆಕ್ಟ್ ಅಂತ ಬರ್ತಾ ಇಲ್ಲ, ಫುಲ್ ಪರ್ಫೆಕ್ಟ್ ಇಲ್ಲ. ಸೊ ಕಲಿತು ಮಾಡ್ತೀನಿ.
ಸೊ ಹಾಗಾಗಿ ಇದು ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟು ಯಾವ ಅಡುಗೆ ಬೇಕು ಅಂತ ಕಾಮೆಂಟಲ್ಲಿ ಹಾಕಿದರೆ ನಾನು ನಿಮಗೆ ಆ ಅಡುಗೆಯನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ರುಚಿಯಾದ ಕ್ಯಾರೆಟ್ ಅಲ್ವಾ, ಮಾಡಿ ನೋಡಿ. ಥ್ಯಾಂಕ್ ಯು.